ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನೀಗ ಶುರು ಮಾಡೋಣ. ಇನ್ನು ಇಲ್ಲಿ ನಿನ್ನೆ ಹಾಕಿರಲಿಲ್ಲ ನಾನು, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ಇಲ್ಲಿ ರಾಣಿನ ಹುಡಿಕೊಂಡು ಬಂದಿರ್ತಾರೆ ಸತ್ಯಣ್ಣ. ಏಕೆಂದರೆ ರಾಣಿ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಅದೇ ಬಂದುಬಿಟ್ಟಿರ್ತಾಳೆ. ಏಕೆಂದರೆ ಅವರ ಅಪ್ಪನ ವಿಷಯದಲ್ಲಿ ಇವರು ಸುಳ್ಳು ಹೇಳಿದ್ದಾರೆ ಸತ್ಯಣ್ಣ ಅಂಥೇಳಿ ಕೋಪ ಮಾಡ್ಕೊಂಡಿರ್ತಾಳೆ. ಇನ್ನು ಸರಳ ನಿಜ ಹೇಳಿರ್ತಾಳೆ. ಸೊ ಹಾಗಾಗಿ ಇನ್ನು ಸತ್ಯಣ್ಣ ಹುಡಿಕೊಂಡು ಬರಬೇಕಾದಾಗ ಇಲ್ಲಿ ಏನಾಗಿರುತ್ತೆ ಅಂತಂದರೆ, ಬಾಲನೂ ರಾಣಿ ಮಾತಾಡೋದನ್ನ ನೋಡಿಬಿಡ್ತಾನೆ. ನೋಡಿ ತುಂಬಾ ಶಾಕ್ ಆಗಿಬಿಡತ್ತೆ. ಶಾಕ್ ಆಗಿ ನನ್ನ ಮಗನಿಗೆ ಐತಿರು ಗ್ರಾಚಾರ ಅಂಥೇಳಿ ಭಯಣ ಅಂತೇಳಿ ಮುಂದಕ್ಕೆ ಕಾಲಿಡ್ತಾನೆ. ಅಷ್ಟರಲ್ಲೇ ಮಾರ್ಗ ಹತ್ರ ಹೋಗಿ ಬಚ್ಚಿಟ್ಕೊಂಡು, ನಾನೇನಾದರೂ ಈಗ ಮುಂದಕ್ಕೆ ಹೋದೆ ಅಂತಂದರೆ ನಾನೇ ಅವ್ರ ಮಾವ ಅಂತ ಗೊತ್ತಾಗಿ ನಮ್ಮ ಕಾವೇರಿ ಮಗಳು ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ಕಾವೇರಿ ಬೇರೆ ಈ ವಿಷಯ ಗೊತ್ತಾಗೋದೇ ಬೇಡ, ಯಾವುದೇ ಕಾರಣಕ್ಕೂ ಬಾಲನ್ಗೆ ನನಗೆ ಮಗಳಿದ್ದಾಳೆ ಅನ್ನೋ ವಿಷಯನೇ ಗೊತ್ತಾಗೋದು ಬೇಡ ಅಂಥೇಳಿ ಅವಳು ಮೊದಲೇ ಜೈಲಲ್ಲಿ ಹೇಳಿ ಕಳಿಸಿರ್ತಾಳೆ. ಸೊ ಹಾಗಾಗಿ ಅವ್ನು ಹೇಗೆ ಹೇಳೋಕ್ಕಾಗುತ್ತೆ? ಅದನ್ನು ಯೋಚನೆ ಮಾಡಿಕೊಂಡು, ಏನಪ್ಪ ಈ ಥರ ಆಗೋಗ್ಬಿಡ್ತಲ್ಲಪ್ಪ ಪರಿಸ್ಥಿತಿ, ಇವ್ರು ಮುಂಚೆನೇ ಪರಿಚಯ ಇದ್ದಾನ ರಾಣಿಗೆ, ಹಾಗಿದ್ರೆ ಇವ್ರು ಯಾವತ್ತಿನಿಂದ ಪರಿಚಯ ಇದ್ದಾರೆ, ಏನಾದರೂ ಗೊತ್ತಾ ನನ್ನ ಮಗಳು ಅನ್ನೋದೇನಾದರೂ ಏನದೇ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ತುಂಬ ಫೀಲ್ ಮಾಡಿಕೊಂಡು ಸುಮ್ಮನೆ ಅಲ್ಲೇ ಮಾತಾಡ್ಕೊಂಡು ನಿಂತಿರ್ತಾನೆ ಒಬ್ಬನೇ. ಆದರೆ ಇವರಿಬ್ಬರು ಮಾತ್ರ ತುಂಬ ಅನ್ಯೋನ್ಯತೆಯಿಂದ ಮಾತಾಡಿಕೊಂಡು ತುಂಬ ಖುಷಿಯಿಂದ ತಂದೆ ಮಗಳು ಇರ್ತಾರೆ. ಆದರೆ ತಂದೆ ಮಗಳನ್ನೋದು ಅವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನು ನೋಡಿ ಸತ್ಯಣ್ಣ ಇಷ್ಟು ಕ್ಲೋಸ್ ಆಗಿದ್ದಾರಲ್ಲ ಇಬ್ಬರು, ಮೊದಲೇ ಕ್ಲೋಸ್ ಆಗಿದ್ರಾ ಇಲ್ಲಾಂದರೆ ಇತ್ತೀಚೆಗೆ ಫ್ರೆಂಡ್ ಆದ್ಲಾ, ಇತ್ತೀಚೆಗೆ ಪರಿಚಯ ಮಾಡ್ಕೊಂಡ್ಲ, ಫ್ರೆಂಡ್ ಅನ್ನೋದು ಇನ್ನೂ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಇನ್ನು ಮುಗ್ದಾದ್ಮೇಲೆ ಇಲ್ಲಿ ಸರಳ ಒಂದು ಕಡೆ ತುಂಬ ಬೇಜಾರದಿಂದ, ನಾನು ಯಾಕೆ ಈ ರೀತಿ ಮಾತಾಡಿದೆ, ನಾನು ಯಾಕೆ ಅವಳ ವಿಷಯಕ್ಕೆ ಹೋಗಬೇಕಿತ್ತು, ಅವಳಿಗೆ ಅಪ್ಪ ಇದ್ದಾನಂತ ಅವಳ ಹತ್ರ ನಾನು ಯಾಕೆ ಹೇಳಬೇಕಿತ್ತು, ನನಗೇನು ತಪ್ಪು ಮಾಡಿದೆ ನಾನು, ಈಗ ನೋಡಿದ್ರೆ ಹುಡುಗಿ ಮನೆ ಬಿಟ್ಟು ಹೋಗಿದ್ದಾಳೆ, ನನ್ನ ಗಂಡ ಹೇಳಿದ್ರೆ ಬೇರೆ ಹೊರಟ್ಬಿಟ್ಟ ಹುಡುಕೊಂಡು ಬರಲೇ ಇಲ್ಲ, ಈ ಫೋನ್ ಮಾಡಿದ್ರೆ ಫೋನ್ ಕೂಡ ಹೋಗ್ತಾ ಇಲ್ಲ ಅಂದಾಗ, ಅಮ್ಮ ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀಯ ಅಂತ ಚಂದು ಬಂದು ಕೇಳ್ತಾನೆ. ಅಲ್ಲ ಕಣೋ, ನಾನು ಯಾಕೋ ಈ ಥರ ತಪ್ಪು ಮಾಡಿದೆ, ಫೋನ್ ಮಾಡ್ತಾಯಿದ್ದೀನಿ ಕಣೋ, ಫೋನ್ ಬೇರೆ ಕುಯ್ ಅಂತ ಹಂಗೆ ಕಟ್ಟಾಗ್ತಾಯಿದೆ, ತುಂಬ ಬೇಜಾರಾಗ್ತಿದೆ ಚಂದು ನನಗೆ ಅಂತ ಅಂದಾಗ, ಅಮ್ಮ ಬೇಜಾರು ಮಾಡ್ಕೋಬೇಡಮ್ಮ, ಹೋಗಮ್ಮ ಮಲ್ಕೋ, ಬಾರಮ್ಮ ಮಲ್ಕೊಳ್ಳೋಣ ಅಂತ ಕರೀತಾನೆ. ಆದರೆ ಚಂದು ಏನು ಗೊತ್ತೇನೋ, ನಿಮ್ಮ ಅಪ್ಪ ರಾಣಿ ವಿಷಯದಲ್ಲಿ ಎಷ್ಟು ಸೂಕ್ಷ್ಮ ಅನ್ನೋದು ಗೊತ್ತಿದ್ದು ನಾನು ಈ ರೀತಿ ಮಾಡಿಬಿಟ್ನಲ್ಲ ಅಂದಾಗ, ಹೋಗಲಿ ಬಿಡಮ್ಮ ಏನೋ ಆಗೋಗ್ಬಿಟ್ಟಿದೆ ಅಂತೇಳಿ ಚಂದು ಹೇಳ್ತಾನೆ. ಅವಳಿಗೆ ತುಂಬ ಮಗ ಹೇಳಿದಕ್ಕೋಸ್ಕರ ತುಂಬ ಖುಷಿಯಾಗುತ್ತೆ. ಬಾ ಮಲ್ಕೊಳ್ಳೋಣ ಅಂತಂದರೆ, ನಿಮ್ಮ ಅಪ್ಪ ಬರೋವರೆಗೂ ನಾನು ಮಲ್ಕೊಳ್ಳಲ್ಲ ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆಯಿಂದ ಸೀನಾ ಕೂಡ ಬಂದು ಹಿಂಗೆ ಕೈ ಹಾಕ್ತಾನೆ ಭುಜದ ಮೇಲೆ ಸತ್ಯಣ್ಣಗೆ. ಅವ್ರು ಹುಡುಕ್ತಿರ್ತಾರಲ್ವ, ಸೊ ಹಾಗಾಗಿ ಅವ್ನು ಇಟ್ಟು ಬಿದ್ದುಬಿಡ್ತಾನೆ ಸತ್ಯಣ್ಣ. ಆಗ ಮುಖ ಎತ್ತಿ ನೋಡಿದಾಗ ಇಲ್ಲಿ ಸೀನಾ ಆಗಿರ್ತಾನೆ. ಯಾಕೋ ಏನೋ ನೋಡ್ತಿದ್ದೀಯಲ್ಲಿ ಅಂತಂದರೆ, ಅಲ್ಲೋಡು ಅಂತೇಳಿ ತೋರಿಸ್ತಾ ಇರ್ತಾನೆ ಸೀನುಗೆ. ಇವರಿಬ್ಬರು ಮಾತಾಡೋದು ನೋಡಿ ಸೀನು ಕೂಡ ಅಷ್ಟೇ ಶಾಕ್ ಆಗುತ್ತೆ. ಯಾಕೆ ಸತ್ಯಣ್ಣ ಇವನ ಜೊತೆಗೆ ಯಾವಾಗ ಇವಳು ಪರಿಚಯ ಆದ್ಲು ಅಂತೇಳಿ ಕೇಳಿದಾಗ, ಗೊತ್ತಿಲ್ಲ ಕಣೋ ಸೀನಾ, ಇವರಿಬ್ಬರು ಮುಂಚೆಯಿಂದನೇ ಪರಿಚಯ ಇದ್ದಾರೋ, ಈಗ ಪರಿಚಯ ಮಾಡ್ಕೊಂಡಿದ್ದಾಳೋ, ನನಗಂತೂ ಟೆನ್ಷನ್ ಆಗ್ತಿದೆ ಕಣೋ, ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಸೀನಾ, ಮೊದಲೇ ಕಾವೇರಿ ನನಗೆ ಹೇಳಿ ಕಳಿಸಿದ್ಲು, ಯಾವುದೇ ಕಾರಣಕ್ಕೂ ಬಾಲನ್ಗೆ ಪರಿಚಯ ಆಗೋ ಥರ ಮಾಡಬೇಡ, ಮತ್ತು ಬಾಲನೇ ಅಪ್ಪ ಅಂತ ಹೇಳೋಕ್ಕೆ ಹೋಗಬೇಡ ಅಂತ ಹೇಳಿಬಿಟ್ಟು ಹೇಳಿ ಕಳಿಸಿದ್ಲು, ಆದರೆ ಈ ರೀತಿ ಆಗ್ತಿದೆ ಅಂತೇಳಿ ಅವರೇ ಮಾತಾಡ್ಕೋತಾ ಇರ್ತಾರೆ. ಸೊ ಇನ್ನೇನು ಇವರಿಬ್ಬರು ಇಲ್ಲಿ ಮಾತಾಡ್ತಾ ಇರ್ಬೇಕಾದಾಗ ಹೇಗಾದರೂ ಮಾಡಿ ರಾಣಿ ಮುಖದಲ್ಲಿ ನಗುನ ತರಿಸ್ಬೇಕು ಅಂತೇಳಿ ಬಾಲ ತುಂಬ ಟ್ರೈ ಮಾಡ್ತಾ ಇರ್ತಾನೆ. ಸೊ ಹೇಗಾದರೂ ಮಾಡಿ ತರಿಸ್ಲೇಬೇಕು ಅನ್ನೋದು ಅವನ ಉದ್ದೇಶ ಆಗಿರುತ್ತಲ್ವ. ಸೊ ಹಾಗಾಗಿ ಅವಳ ಹತ್ರ ಖುಷಿಯಿಂದ ಮಾತಾಡಿಬಿಟ್ಟು ಏನೋ ಒಂದು ಅವನು ಒಂಥರ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಆ ಡ್ಯಾನ್ಸ್ ಮಾಡಿದ ತಕ್ಷಣವೇ ತುಂಬ ಖುಷಿಯಾಗಿ ರಾಣಿ ನಕ್ಬಿಡ್ತಾಳೆ. ಆ ನಗಾಡಿದ್ಕೇ ರಾಣಿಗೆ ಬಾಲನ್ಗೆ ತುಂಬ ಖುಷಿ ಆಗುತ್ತೆ. ಈ ಮಗು ಮುಖದಲ್ಲಿ ನಗು ತರಿಸಿದ್ನಲ್ಲ ನಾನು ಅಂತೇಳ್ಬಿಟ್ಟು, ಹಾಗಾದರೆ ನೀನು ಯೋಚನೆ ಮಾಡಬೇಡ, ನಿಮ್ಮಪ್ಪ ಎಲ್ಲೇ ಇದ್ದರೂ ಕೂಡ ನಾನು ಹುಡಿಕೊಂಡು ನೀನು ತಂದು ಕೊಡ್ತೀನಿ, ಯೋಚನೆ ಮಾಡೋಕ್ಕೆ ಹೋಗ್ಬೇಡ ರಾಣಿ ಅಂತ ಹೇಳ್ಬಿಟ್ಟು ಬಾಲ ಕೂಡ ಹೇಳ್ತಾನೆ. ಸೊ ಹಾಗಿದ್ರೆ ಬಾ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಕಾರಲ್ಲಿ ಕುಂಡ್ರಿಸ್ಕೊಂಡು ಮನೆಗೆ ಡ್ರಾಪ್ ಮಾಡಬೇಕು ಅಂತ ಬರ್ತಾನೆ. ಅಷ್ಟರಲ್ಲೇ ಸೀನನ್ನು ಸತ್ಯಣ್ಣ ಕಳಿಸ್ತಾರೆ, ಹೋಗಿ ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು. ನಿಲ್ಲಿಸು, ಯಾಕೆ ನನ್ನ ಸೊಸೆನ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಬರ್ತಾನೆ. ಸೊಸೆನಾ? ಯಾರೋ ನೀನು ಸುಮ್ಮನೆ ಸೊಸೆ ಅಂತ ಹೇಳ್ತಿದ್ಯಾ ಅಂತೇಳಿ ಇವರಿಬ್ಬರು ಜಗಳಾಡೋಕ್ಕೆ ಶುರು ಮಾಡ್ತಾರೆ. ನನ್ನ ಫ್ರೆಂಡ್ ಅಂತ ಇವನು, ನನ್ನ ಸೊಸೆ ಅಂತ ಅವಳು. ಇದೇ ರೀತಿ ಜಗಳಾಡೋಕ್ಕೆ ಶುರು ಮಾಡಿದಾಗ, ಆಗ ನಿಲ್ಲಿಸ್ತೀರಾ ನೀವಿಬ್ಬರು ಅಂತೇಳಿ ರಾಣಿ ಹೇಳಿ, ನಿಜನಾ ರಾಣಿ ನಿಮ್ಮ ಮಾಮನ ಇವರು ಅಂತಂದಾಗ, ಅಲ್ಲ ಅಂತ ಹೇಳ್ಬಿಡ್ತಾಳೆ. ಅಲ್ಲನಾ ಅಂತೇಳಿ, ಇರು ಅವನಿಗೆ ಐತೀಗ ಅಂತೇಳಿ ಗಾಡಿ ಹಿಡಿದು ಹೊಡಿಯೋಕ್ಕೆ ಅಂತ ಬರ್ತಾನೆ. ಇರು ಫ್ರೆಂಡು ಒಂದು ನಿಮಿಷ, ಮಾಮನೇ, ಆದರೆ ನಮ್ಮ ಮಾಮ ಅಲ್ಲ, ನಮ್ಮ ಮಾಮನಿಗೆ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಇವರು ನನ್ನ ಮಾಮ ಅಂತಲೇ ಕರಿತೀನಿ ಅಂತ ಅವಳು ಹೇಳ್ಬಿಡ್ತಾಳೆ.
ಸೊ ಅಂದ ತಕ್ಷಣ ಹೀಗಾದರೂ ನಿಜ ಗೊತ್ತಾಯ್ತಲ್ಲ, ಕಳಿಸೋ ಅವಳನ್ನ ನನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಹಾಗಿದ್ರೆ ಸರಿ ಆಯಿತು ನಡಿ ಕಳಿಸ್ತೀನಿ ಅಂತ ಕೂಡ ಹೇಳ್ತಾನೆ. ಇನ್ನು ಸೀನಾ ಕರ್ಕೊಂಡು ಬರೋಣ ಅಂತ ಬರ್ತಾನೆ. ರಾಣಿ ಹಿಂದಕ್ಕೆ ನೋಡ್ತಾಳೆ, ಮುಖನ ನೋಡಿದ ತಕ್ಷಣ ಬಾಲನ್ಗೆ ತುಂಬ ಒಂಥರ ಬೇಜಾರಾಗುತ್ತೆ. ಅವರಿಬ್ಬರದ್ದು ಒಂಥರ ಎಂಥ ಬಾಂಧವ್ಯ ಅಂತಂದರೆ ತಂದೆ ಮಗಳಲ್ವ. ಸೊ ಹಾಗಾಗಿ ಇನ್ನು ಬಂದು ಹಗ್ ಮಾಡ್ಕೊತಾಳೆ ಬಾಲನ್ನ. ಅದನ್ನೆಲ್ಲ ನೋಡ್ತಾ ಇರ್ತಾನೆ ಸತ್ಯಣ್ಣ, ಇವ್ರಿಬ್ರು ಇಷ್ಟೊಂದೆಲ್ಲ ಹೊಂದಾಣಿಕೆಗಿದ್ದಾರ ಅಂತ ಹೇಳ್ಬಿಟ್ಟು. ಇನ್ನು ನಾನು ಬಿಟ್ಟು ಬರ್ತೀನಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂತ ಅಂದರೆ ಅಂಥೇಳಿ ಬಾಲ ಕೇಳ್ತಾನೆ ಸೀನನ್ನ. ಇಲ್ಲ ನಾವು ಪರವಾಗಿಲ್ಲ ಹೋಗ್ತೀವಿ, ನೀನು ಬಿಟ್ಟು ಬರೋ ಅವಶ್ಯಕತೆ ಏನಿಲ್ಲ ಅಂತೇಳ್ಬಿಟ್ಟು ಕೋಪ ಮಾಡಿಕೊಂಡು ಸೀನಾ ಕರ್ಕೊಂಡು ಅದೇ ಬಂದುಬಿಡ್ತಾನೆ. ಆಗ ತುಂಬ ಬೇಜಾರಾಗುತ್ತೆ ಬಾಲನ್ಗೊಂಥರ, ಎಲ್ಲ ಕಳ್ಕೊಂಡು ಕೂತಿದ್ದಾನೆ ಅವನು ಒಂಟಿಯಾಗಿ. ಅದಕ್ಕೆ ಒಳ್ಳೆಯವ್ರ ಜೊತೆ ಸೇರಬೇಕು, ಒಳ್ಳೆಯವ್ರ ಸಂಘ ಮಾಡಬೇಕು, ಒಳ್ಳೆಯ ಫ್ರೆಂಡ್ಶಿಪ್ ಜೊತೆ ಇರಬೇಕು ಅನ್ನೋದು ಇದಕ್ಕೇ. ಸೊ ಅವ್ನು ಮಾಡಿರೋ ತಪ್ಪಿಂದ ಅವ್ನಿಗೆ ಇವಾಗ ಈ ಥರ ಶಿಕ್ಷೆ ಬಂದುಬಿಟ್ಟಿದೆ. ಒಂದು ಕಡೆ ಮಗಳು ಇಲ್ಲ, ಕಡೆ ಹೆಂಡ್ತಿನೂ ಇಲ್ಲ, ಒಂದು ಕಡೆ ಇಷ್ಟು ದಿನ ನಂಬ್ಕೊಂಡಿದ್ನಲ್ಲ ಅವ್ರು ಯಾರನ್ನೋ ಹೊರದ ಅವನೂ ಇಲ್ಲ. ಹಿಂಗಾಗೋಗ್ಬಿಟ್ಟಿದೆ ಅವನ ಪರಿಸ್ಥಿತಿ. ಸೊ ಇನ್ನೇನು ಫೈನಲಿ ತುಂಬ ನೊಂದ್ಕೋತಾನೆ. ಬಸ್ಸು ನೀವು ಯಾಕೆ ಹುಡುಗಿನ ನೋಡಿದಾಗ ನೀವು ಯಾಕೆ ಇಷ್ಟೊಂದು ಎಮೋಷನ್ ಆಗ್ತೀರಾ ಅಂತೇಳಿ ಇಲ್ಲಿ ಗೂಗ್ಲಿ ಕೇಳ್ತಾನೆ. ಕೇಳಿದ ತಕ್ಷಣ ಏನೋ ಗೊತ್ತಿಲ್ಲ ಕಣ, ಆ ಮಗುನ ನೋಡಿದ್ರೆ ನನಗೆ ಆ ಥರ ಅನಿಸುತ್ತೆ. ಅವಳು ನೋಡಿದ ತಕ್ಷಣ ನಾನು ಅವತ್ತು ಇಡೀ ದಿನ ನಾನು ತುಂಬ ಖುಷಿಯಿಂದ ಆ್ಯಕ್ಟಿವ್ ಆಗಿರ್ತೀನಿ. ಅವಳ ಮುಖದಲ್ಲಿ ಅವಳ ನಗಲ್ಲಿ ಏನೋ ಒಂದು ಅಟ್ರಾಕ್ಷನ್ ಇದೆ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಬಾಲ. ಸೊ ಮಗಳಲ್ವಾ, ಸೊ ಹಾಗಾಗಿ ಇನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವರು ಸತ್ಯಣ್ಣನೂ ಸೀನಾ ಕರ್ಕೊಂಡು ಬರ್ತಾರೆ. ರಾಣಿ ನನಗೆ ಅಂದ ತಕ್ಷಣ ಹೊರಟು ಹೋಗ್ಬಿಡೋದ ನಿನ್ನ ಮನೆ ಬಿಟ್ಟು ಅಂತ ಹೇಳ್ಬಿಟ್ಟು ಅಂದಾಗ, ಮಾಮ ಯೋಚನೆ ಮಾಡಬೇಡಿ, ನಾನು ಮನೆ ಬಿಟ್ಟು ಹೋದರೂ ಕೂಡ ನನ್ನ ಫ್ರೆಂಡ್ ಕಾಪಾಡ್ತಾನೆ ಎಲ್ಲೋದ್ರೂ ಕೂಡ ಅಂದಾಗ, ಫ್ರೆಂಡಾ ಅಷ್ಟು ದೊಡ್ಡ ಫ್ರೆಂಡ್ ನಿನ್ಗೆ ಹೆಂಗೆ ಫ್ರೆಂಡ್ ಆದರು ಅಂತ ಸತ್ಯಣ್ಣ ಕೇಳ್ತಾರೆ. ಹಾಗಾದರೆ ನಾವು ನನ್ನ ಫ್ರೆಂಡ್ನ ನೋಡಿದ್ರೆ ಯಾಕೆ ಬಂದು ಮಾತಾಡಿಸ್ಲಿಲ್ಲಲ್ಲ ಅಂತ ಒಂದ್ರ ಮೇಲೆ ಒಂದು ಕ್ವಶನ್ ಕೇಳ್ತಲೇ ಇರ್ತಾಳೆ. ಅಂದರೆ ನೀನು ನನ್ನ ಕಾಪಾಡ್ದ ಅಂತಂದ್ರಲ್ಲ, ಅದಕ್ಕೆ ದೊಡ್ಡ ಫ್ರೆಂಡ್, ಅಷ್ಟು ದೊಡ್ಡ ಫ್ರೆಂಡ್ ಇದ್ದಾರಾ ಅಂತ ಕೇಳಿದ್ದು, ನಿಮ್ಮ ಫ್ರೆಂಡ್ನ ನಾನು ನೋಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿಯಾಗಿದ್ದರೆ ಮಮ್ಮ ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ ಮಮ್ಮ, ನನ್ನ ಅವತ್ತೊಂದಿನ ಕಿಡ್ನಾಪ್ ಮಾಡಿದ್ರಲ್ಲ ಯಾರ ರೌಡಿಗಳು, ಅವತ್ತು ಕೂಡ ಇವರೇ ಬಂದು ನನ್ನ ಕಾಪಾಡಿದ್ದು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಆಗ ಇನ್ನೂ ಶಾಕ್ ಆಗ್ತಾನೆ. ಅಂದರೆ ಇವ್ರಿಗೆ ಮುಂಚೆಯಿಂದನೂ ಪರಿಚಯ ಇದೆ, ಇಬ್ಬರು ತುಂಬ ಕ್ಲೋಸ್ ಆಗಿದ್ದಾರೆ ಅಂತ ಅನ್ನೋದು ಸತ್ಯಣ್ಣಂಗೆ ಕ್ಲಾರಿಟಿ ಗೊತ್ತಾಗ್ಬಿಡತ್ತೆ. ಸೊ ಇನ್ನೇನು ಕರ್ಕೊಂಡು ಬರ್ತಾನೆ. ಮನೆ ಕರ್ಕೊಂಡು ಬಂದ ತಕ್ಷಣ ಸರಳ ವೆಯ್ಟ್ ಮಾಡ್ತಾ ಇರ್ತಾಳೆ, ಇನ್ನೂ ಬಂದಿಲ್ವಲ್ಲ ಅಂಥೇಳಿ. ಆಗ ಇನ್ನು ವೆಯ್ಟ್ ಮಾಡಬೇಕಾದಾಗ ಸತ್ಯಣ್ಣ ಮತ್ತು ಸರಳ, ಇವಳು ರಾಣಿ, ಸೀನಾ 3 ಜನನೂ ಬರೋದನ್ನ ನೋಡಿ ತುಂಬ ಖುಷಿ ಆಗುತ್ತೆ. ಬಂದ್ರ ಅರಿ ಎಲ್ಲಿದ್ಲು ರೀ ರಾಣಿ, ಏನು ರೀ ಅಂತೆಲ್ಲ ಕೇಳಿದಾಗ, ಈಗ ನನಗೆ ಮಾತಾಡೋಕ್ಕೆ ಟೈಮ್ ಇಲ್ಲ, ಚಂದು ಹೋಗಿ ಮಲ್ಕೊಳ್ಳೋ, ನೀನು ಒಳಗಡೆ ಹೋಗಿ ಮಲ್ಕೊಳ್ಳೆ, ಇನ್ನು ನನ್ನ ಹತ್ರ ನಿಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ಸಾರಿ ರೀ ಅಂತ ಸಾರಿ ಕೇಳಿದ್ರು ಕೂಡ ಅದಕ್ಕೆ ರೆಸ್ಪಾಂಡೇ ಮಾಡ್ದ. ರಾಣಿ ನೀನು ಹೋಗಿ ಮಲ್ಕೊ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಎಲ್ಲರನ್ನೂ ಕಳಿಸ್ತಾನೆ. ಇನ್ನು ಸೀನಾ ಬಂದ್ಬಿಟ್ಟು ಯಾಕೋ ಈ ರೀತಿ ಯೋಚನೆ ಮಾಡ್ಕೊಂಡು ಕೂತಿದ್ದೀಯ ಅಂದಾಗ, ಅಲ್ಲ ಕಣೋ ಈ ನನ್ನ ಮಗ ಬಂದ್ಬಿಟ್ಟು ನನ್ನ ಸೊಸೆನ ಫ್ರೆಂಡ್ ಅಂದ್ಕೊಂಡು ಇಷ್ಟೊಂದೆಲ್ಲ ತಲೆ ಕೆಡಿಸಿ ಅವಳಿಗೆ ಎಲ್ಲ ಇಷ್ಟು ಮಾಡಿದ್ದಾನಲ್ಲ, ಏನೋ ಮಾಡೋದು, ಈ ಥರ ಎಲ್ಲ ನಡೀತಿದೆಯಲ್ಲೋ, ಹೇಗೋ ಇವರಿಬ್ಬರನ್ನ ದೂರ ಮಾಡೋದು ಇಂಥ ಹೆಂಗೆ ಗೊತ್ತೇನೋ, ನನ್ನ ತಂಗಿ ಮೊದಲೇ ಕಳಿಸಿದ್ದಾಳೆ, ಅವ್ನು ಸರಿ ಇಲ್ಲ ಅಣ್ಣ, ಅವ್ನು ಈ ಥರ ಮಾಡಿಬಿಟ್ಟ ನನ್ನ ಜೀವನನ ಅಂಥೇಳಿ. ಅವಳು ಯಾವ ಪಾಪ ಮಾಡಿ ಹುಟ್ಟಿದ್ಲೋ ಏನೋ ಗೊತ್ತಿಲ್ಲ ಕಣೋ, ಅವಳು ಹುಟ್ಟಿದಾಳಿಂದ ಇಲ್ಲಿವರೆಗೂ ತುಂಬ ನೋವು ಅನುಭವಿಸ್ತಿದ್ದಾಳೆ. ಈ ಮಗು ನೋಡಿದ್ರೆ ಇಲ್ಲಿದೆ, ಅವಳು ನೋಡಿದ್ರೆ ಜೈಲು ಕಂಬಿಲಿದ್ದಾಳೆ. ಡೈರೆಕ್ಟಾಗಿ ಬಂದು ಮುಖಕ್ಕೆ ಮುಖ ಮಾಡಿಬಿಟ್ಟು ನೀನು ತಂಗಿಲ್ಲ ಸತ್ತೋಗಿದ್ದಾಳಂತ ಬೇರೆ ಬಾಲ ಹೇಳಿದ್ದಾನೆ ನನಗೆ. ಸೊ ಇಲ್ಲಿ ಇನ್ನೊಂದು ಸರಿ ಹೇಗೋ ಇದೆಲ್ಲ ನೋಡೋದು ತುಂಬ ಬೇಜಾರಾಗ್ತಿದೆ ಕಣೋ, ಆದರೆ ಹೇಗಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕು ಅಂತೇಳಿ ಅಂತ ಇರ್ತಾನೆ. ಅಷ್ಟೇ ರಾಣಿ ಬಂದು ಮಾಮ ಅಂತ ಮಾತಾಡಿಸ್ತಾಳೆ. ಸೊ ಇಲ್ಲಿ ಒಂದು ಕಡೆ ಬಾಲ ಒಂದು ಇದಿರುತ್ತೆ, ಉಲ್ಲನಿದು ಒಂದು ಟವಲ್ ಥರ ಸಣ್ಣ ಮಕ್ಕಳದು, ಅದನ್ನು ಹಂಗೆ ಇಟ್ಕೊಂಡಿರ್ತಾನೆ. ಅದು ಕಾವೇರಿ ನೇದಿರ್ತಾಳೆ ಒಂದು ಕ್ರೋಶ ಕಡ್ಡಿ ತೊಗೊಂಡು. ಇಲ್ಲಿ ಒಂದು ಹತ್ರ ಕೂತ್ಕೊಂಡು ಅವಳು ನೇಯಬೇಕಾದಾಗ ಬಾಲ ಬಂದ್ಬಿಟ್ಟು, ಏನು ಮೇಡಮರು ಏನೋ ಕೆಲಸ ಮಾಡ್ತಿದ್ದೀರಾ ಅಂತ ಅಂದಾಗ, ಏನೋ ಉಲ್ಲನಲ್ಲಿ ಬೇರೆ ಪಾಪುಗೇನೋ ಹೊಲಿತಾ ಇದ್ದೀರಾ ಅಂತೇಳಿ ಕೇಳ್ತಾ ಇರ್ತಾನೆ. ಆಗ ರೀ ಸುಮ್ಮನೆ ಹಂಗೆ ರೀ, ನೀನು ಬೇರೆ ಕೆಲಸ ಅಂತ ಹೊರಗಡೆ ಹೋಗ್ತಾ ಇರ್ತೀಯ, ನಾನು ಈ ರೀತಿ ಏನಾದರೂ ಮಾಡ್ತಾ ಇರ್ತೀನಿ ಅಂದಾಗ, ಹಂಗಂದ್ರೆ ಮಕ್ಕಳು ಬೇಕಂತ ಏನಾದ್ರು ಆಸೆ ಇದೆಯಾ ನಿನಗೆ ಅಂತ ಹೇಳ್ಬಿಟ್ಟು ಕೇಳಿರ್ತಾನೆ. ಇಲ್ಲಪ್ಪ, ನಮ್ಮ ಮನೆಗೆ ನಿಮ್ಮ ಮನೆಗೆಲ್ಲ ಒಪ್ಪಿ ನಾವೆಲ್ಲ ಸೆಟ್ಲ್ ಆದಮೇಲೆ ಚೆನ್ನಾಗಾದಮೇಲೆ ನಾವು ಮಕ್ಕಳು ಮಾಡ್ಕೊಳ್ಳೋ ಪ್ಲಾನಿಂಗ್ ಕಡೆ ಹೋಗೋಣ ಅಂತಂದಾಗ, ಹಾಗಿದ್ರೆ ನಮಗೆ ತುಂಬ ಫ್ರೀ ಇವಾಗ ಅಂಥೇಳಿ ಅವ್ನು ತೊಡೆ ಮೇಲೆ ಮಲಿಕೊಂಡು ತುಂಬ ಖುಷಿಯಿಂದ ಇರ್ತಾರೆ ಬಿಡಿ ಅವರು. ಅದನ್ನೆಲ್ಲ ನೆನಪು ಮಾಡಿಕೊಂಡು ತುಂಬ ಬೇಜಾರು ಮಾಡ್ಕೊತಾನೆ ಬಾಲ. ಸೊ ಇಲ್ಲಿ ಒಂದು ಕಡೆನ ಇವತ್ತಿನ ಸಂಚಿಕೆಗೆ ಮುಗಿಸ್ತಾ ಇದ್ದೀನಿ. ಕಾವೇರಿಗೆ ಒಂದು ಕಡೆ ಜೈಲಿಂದ ತಪ್ಪಿಸ್ಕೊಂಡಿದ್ದಾಳೆ, ಇಲ್ಲಿ ರಾಣಿ ಬೇರೆ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾಳೆ. ಇನ್ನು ಬಾಲ ನೋಡಿದ್ರೆ ತುಂಬ ಯೋಚನೆ ಮಾಡ್ತಿರ್ತಾನೆ ಕಾವೇರಿ ಬಗ್ಗೆ. ಅದನ್ನೆಲ್ಲ ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.